ಯಾರ ಒಲವು ಯಾರ ಕಡೆಗೂ ನಾವು ದಿಕ್ಸೂಚಿಯನ್ನು ಹೇಳ್ತಾ ಇದ್ವಿ. ಚುನಾವಣಾ ದಿಕ್ಸೂಚಿಯನ್ನು ಜನರ ಒಲವು ಯಾವ ಕಡೆಗಿದೆ ಅನ್ನುವಂಥದ್ದು ನಾವು ಸುದರ್ಶನ್ ಜಿ ನೋಡಿದ್ರಿ ಆರಂಭದ ಸಮೀಕ್ಷೆಯನ್ನು. ಏನಿಸುತ್ತೆ ತಮಗೆ ಹೈದರಾಬಾದ್ ಕರ್ನಾಟಕದ ಬಗ್ಗೆ? ಹೈದರಾಬಾದ್ ಕರ್ನಾಟಕ ಅಂತ ಹೇಳೋದಕ್ಕಿಂತ ನಾವು ಆ ಭಾಷೆನೇ ಬಳಸೋದನ್ನು ನಾವು ಮೊದಲು ಬಿಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ 1956ರಲ್ಲಿ ಕರ್ನಾಟಕ ಏಕೀಕರಣ ಆದಮೇಲೆ ಇವತ್ತಿಗೂ ಕೂಡ ಅದನ್ನು ನಾವು ಮುಂಬೈ ಪ್ರಾಂತ್ಯ, ಹೈದರಾಬಾದ್ ಕರ್ನಾಟಕ ಅಂತ ಹೇಳೋದ್ರ ಬದಲು ಅದನ್ನು ಕಲ್ಯಾಣ ಕರ್ನಾಟಕ ಅಂತಲೋ ಹಾಗೆ ಬಳಸುವಂಥದ್ದು ಭಾಳ ಸೂಕ್ತ ಅಂತ ನನಗನ್ಸುತ್ತೆ. ಓಕೆ, ನಿಮ್ಮ ಪ್ರಕಾರ ಹೈದರಾಬಾದ್ ಕರ್ನಾಟಕಕ್ಕೆ ತನ್ನದೇ ಆದ ಒಂದು ವಿಶಿಷ್ಟ ಸಂಸ್ಕೃತಿ ಇದೆ. ನಾನು ಹೈದರಾಬಾದ್ ಕರ್ನಾಟಕದವನಾಗಿ ಹೈದರಾಬಾದ್ ಕರ್ನಾಟಕ ಅಂತ ಕರೆಸ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕಂದರೆ ಅಲ್ಲೊಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಒಂದು ಪರಂಪರೆಯಲ್ಲಿದೆ. ವಿವಿಧ ಭಾಷೆ ಸಂಸ್ಕೃತಿಗಳ ಸಂಗಮ ಅಲ್ಲಿದೆ. ಆಮೇಲೆ ಬಳ್ಳಾರಿ ಅದರಲ್ಲಿ ಮಡ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಇತ್ತು, ಅಲ್ಲಿ ಒಂದು ಪರಂಪರೆ ಅದೊಂಥರ ತೆಲುಗು ದೇಶ. ಬಳ್ಳಾರಿ ಹೈದರಾಬಾದ್ ಸಂಸ್ಥಾನದಲ್ಲಿ ಇರಲಿಲ್ಲ, ಬಳ್ಳಾರಿ ಮಡ್ರಾಸ್ ಪ್ರೆಸಿಡೆನ್ಸಿನಲ್ಲೇ ಇದ್ದದ್ದು. ಇವತ್ತು ಏನು ಅಂತ ಹೇಳಿದ್ರೆ 6 ಜಿಲ್ಲೆಗಳು ಹೊಸದಾಗಿ ಯಾದಗಿರಿ ಜಿಲ್ಲೆ ಆಗಿದ್ದಾವೆ. ಈ ಜಿಲ್ಲೆಗಳ ಬಗ್ಗೆನೂ ಅಷ್ಟೇ ನೋಡಿ. ಈ ಆಂಧ್ರ ಪ್ರದೇಶದಲ್ಲಿ ಕೇವಲ ಇರುವಂಥದ್ದು 23 ಜಿಲ್ಲೆಗಳು. ನಮಗಿಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜ್ಯ ಅದು. ಪಾರ್ಲಿಮೆಂಟ್ ಸಂಖ್ಯೆಗಳು ಕೂಡ ಹೆಚ್ಚಿಗೆ ಇರ್ತಕ್ಕಂಥದ್ದು. ಇದನ್ನು 42 ಪಾರ್ಲಿಮೆಂಟ್ ಸೀಟ್ಸ್ ಇದ್ದಾವೆ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ. ಇರುವಂಥ ಜಿಲ್ಲೆಗಳು ಎಷ್ಟಪ್ಪ ಅಂತ ಹೇಳಿದ್ರೆ ಕೇವಲ 23. ಅಂದರೆ ಈ ನಾನ್ ಪ್ಲ್ಯಾನಿಂಗ್ ಹೋಗ್ತಕ್ಕಂಥ ಹಣ ಎಲ್ಲ ಉಳಿತಾಯ ಆಗುತ್ತೆ. ಒಂದು ಹೊಸ ಜಿಲ್ಲೆಗಳನ್ನು ರಚನೆ ಮಾಡುವಂಥದ್ರಿಂದ ಭಾಳ ದೊಡ್ಡ, ಅಂದರೆ ಆ ಭಾಗದಲ್ಲಿ ಕೆಲವು ಜಿಲ್ಲೆಗಳನ್ನು ರಚನೆ ಮಾಡುವಂಥ ಅಗತ್ಯ ಖಂಡಿತವಾಗ್ಲೂ ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ರೀಸ್ಟ್ರಕ್ಚರ್ ಮಾಡಬೇಕಾಗತ್ತೆ. ಒಂದು ಜಿಲ್ಲೆನಲ್ಲಿ 3 ತಾಲೂಕುಗಳು, ಒಂದು ಜಿಲ್ಲೆನಲ್ಲಿ 11 ತಾಲೂಕುಗಳು, ಇನ್ನೊಂದು ಜಿಲ್ಲೆನಲ್ಲಿ 5 ತಾಲೂಕು, ಇನ್ನೊಂದು ಜಿಲ್ಲೆನಲ್ಲಿ 8 ತಾಲೂಕು. ಇದು ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಈ ರೆವಿನ್ಯೂ ಡಿವಿಷನ್ಸಲ್ಲಿ ಪ್ರತಿಯೊಂದು ಜಿಲ್ಲೆಗಳನ್ನು ಒಂದು ರೀಸ್ಟ್ರಕ್ಚರ್ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ ಇದೆ. ಈ 37 ಸೀಟ್ಗಳಲ್ಲಿ ಇವತ್ತು ನಂಜುಂಡಪ್ಪನವರ ವರದಿ ಹಿನ್ನೆಲೆಯಲ್ಲೂ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಎಷ್ಟು ತಾಲೂಕುಗಳು ಹಿಂದುಳಿದಿದ್ದಾವೆ ಮತ್ತು ಅದಕ್ಕೆ ಕೊಡಬೇಕಾದಂಥ ಹಣಗಳು, ಕಾರ್ಯಕ್ರಮಗಳು ಈ ಕಳೆದ 6 ವರ್ಷಗಳಲ್ಲಿ ಎಷ್ಟು ಮಟ್ಟಿಗೆ ಆಯಿತು. ಯಾಕೆಂತ ಹೇಳಿದ್ರೆ ನಂಜುಂಡಪ್ಪ ವರದಿಯನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನ ನಡೆದಿದ್ದೇ ಅದು ಕೃಷ್ಣರವರ ಸರ್ಕಾರದಲ್ಲಿ ಅದು ಪ್ರಾರಂಭ ಆಯಿತು ಅದನ್ನು ಕೂಡ. ಆದರೆ ನಂತರದ ದಿನಗಳಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು ಮತ್ತು ಹಾಗೆಯೇ BJP ಸರ್ಕಾರ ಇದೆಲ್ಲ ಬಂದದ್ದು. ಆದರೆ ಸರಿಯಾದಂಥ ರೀತಿಯಲ್ಲಿ ಬಳಕೆ ಆಗಲೇ ಇಲ್ಲ. ಅದನ್ನು ಕೂಡ ಅನುದಾನ ಬಿಡುಗಡೆ ಆಗುವಂಥದ್ದಾಗಲಿ, ಅದಕ್ಕೊಬ್ಬರು ಮಂತ್ರಿ ಸ್ಥಾನಮಾನಗಳನ್ನು ಕೊಟ್ಟು ಅದಕ್ಕೊಂದು ಅವಕಾಶಗಳನ್ನು ಕೂಡ ಮಾಡಿಕೊಟ್ರು. ಈಗ ಅದರ ಸ್ಥಾನಮಾನಗಳು ಏನಾಗಿದ್ದಾವೆ ಗೊತ್ತಿಲ್ಲ ಇದನ್ನು ಕೂಡ. ಯಾಕಂತ ಹೇಳಿದ್ರೆ ನಂಜುಂಡಪ್ಪ ಅಗಾಧವಾದಂಥ ಬುದ್ಧಿವಂತರಿದ್ದರು. ಕರ್ನಾಟಕದ ಪ್ರಗತಿಗೆ ದೇವರಾಜರಸರ ಕಾಲದಿಂದನೂ ಕೂಡ ಭಾಳ ಉತ್ತಮವಾದಂಥ ಸಲಹೆಗಳನ್ನು, ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಅವ್ರ ಸರ್ಕಾರಗಳಿಗೆ ಸಲಹೆಗಳನ್ನು ಕೊಡ್ತಾ ಬಂದಿದ್ದಾರೆ ಅವರು ಕೂಡ. ನಮಗೇನು ವಿಶ್ವಾಸ ಏನು ಅಂತ ಹೇಳಿದ್ರೆ ಈ ಭಾಗದ ಜನರಿಗೆ ಒಂದು ಕಾಂಗ್ರೆಸ್ಸಿನ ಬಗ್ಗೆ ಅಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಹೇಳಿದಂಥವ್ರ ಹೆಸರುಗಳೆಲ್ಲ ಕೂಡ ಯಾರು ಮುಖ್ಯಮಂತ್ರಿಗಳಾಗಬೇಕು ಅಂದಾಗ ಅದು ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, SM ಕೃಷ್ಣರವರು, ಹೀಗೆ ಹೆಸರುಗಳು ಬಂದಿದೆ. ಅಂದರೆ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ ಪ್ರಶ್ನೆ ಕಾಂಗ್ರೆಸ್ ಬಂದ್ರೆ ಅಂತ ಅಲ್ಲ, ಯಾರು ಬಂದ್ರು ಅಂತ ಭಾವಿಸ್ಬೇಡಿ. ಕಾಂಗ್ರೆಸ್ ಬಂದ್ರೆ ಯಾರಾಗಬೇಕು ಕಾರಣ ಏನು ಅಂತ ಹೇಳಿದ್ರೆ ನೋಡಿ, ಈಗ ಕೇಂದ್ರ ಸರ್ಕಾರ ಕೂಡ ಒಂದು ಮಹತ್ತರವಾದಂಥ ಒಂದು ಪ್ರಯತ್ನ ಆಯಿತು. ಹಲವಾರು ವರ್ಷಗಳಿಂದ ಏನು ಬೇಡಿಕೆ ಇತ್ತು, ಕರ್ನಾಟಕದ ಜನರ ಬೇಡಿಕೆ ಏನಿತ್ತು, ವಿಶೇಷವಾಗಿ ಆ ಭಾಗದ ಜನರ ಹೋರಾಟ ಏನಿತ್ತು, ಸಂವಿಧಾನದ 371ನೇ ಆರ್ಟಿಕಲ್ ಅದಕ್ಕೆ ತಿದ್ದುಪಡಿ ತರ್ತಕ್ಕಂಥ ಒಂದು ಪ್ರಯತ್ನ ಏನಾಯಿತು, ಅದರ ಅವಕಾಶಗಳನ್ನು ಇವತ್ತು ಜನರಿಗೆ ತಲುಪಿಸಬೇಕು ಅಂತ ಹೇಳ್ತಕ್ಕಂಥ ಪ್ರಯತ್ನಗಳು ಇವತ್ತು ಪಾರ್ಲಿಮೆಂಟನ್ನು ಇವತ್ತಿನ ಬರ್ತಕ್ಕಂಥ ಅಧಿವೇಶನದಲ್ಲೂ ಕೂಡ ಈಗಾಗಲೇ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ಟಲ್ಲೂ ಕೂಡ ಒಂದು ಸ್ಪಷ್ಟವಾದಂಥ ನಿರ್ಧಾರಗಳನ್ನು ಅವರು ತಗೊಂಡಿದ್ದಾರೆ. ಜನರಿಗೆ ತುಂಬ ಸಮಾಧಾನ ಆಗಿದೆ, ಈ ವಿಷಯದಲ್ಲಿ ತುಂಬ ಸಮಾಧಾನ ಆಗಿದೆ. ಆದರೆ ಇದನ್ನ ರಾಜ್ಯ ಸರ್ಕಾರ ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗತ್ತೆ. ಈಗಾಗಲೇ ಅವರು ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ. ಈಗಾಗಲೇ ಅದು ರಾಜ್ಯಪಾಲರ ಅಧ್ಯಕ್ಷತೆಯಲ್ಲಿ ಆಗಬಾರದು ಅಂತ ಹೇಳ್ತಕ್ಕಂಥ ಒಂದು ಸ್ಪಷ್ಟವಾದಂಥ ನಿಲುವನ್ನು ಕೂಡ ಇವತ್ತಿನ ಕರ್ನಾಟಕದಲ್ಲಿ BJP ಸರ್ಕಾರ ಈಗಾಗಲೇ ಅದರ ಬಗ್ಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಕಳಿಸ್ಕೊಟ್ಟಿದ್ದಾರೆ ಅಂತೇಳಿ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಒಟ್ಟಾರೆಯಾಗಿ ನಮಗೆ ವಿಶ್ವಾಸ ಏನು ಅಂತ ಹೇಳಿದ್ರೆ ಅಲ್ಲಿ ಜನರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. BJP ಸರ್ಕಾರದ ವಿರುದ್ಧವಾಗಿ ಜನರಲ್ಲಿದ್ದಾರೆ, ಮತದಾರರಲ್ಲಿದ್ದಾರೆ. ಒಂದು ಪರಿವರ್ತನೆಯನ್ನು ತರತಕ್ಕಂಥ ಅವಕಾಶ ಖಂಡಿತವಾಗಲೂ ಕೂಡ ಅಗತ್ಯ ಇದೆ ಅಂತೇಳಿ ಅಲ್ಲಿ ಮತದಾರರಿಗೆ ಅನಿಸಿದೆ. ಒಂದು ಉತ್ತಮವಾದಂಥ ವಾತಾವರಣ ಕಾಂಗ್ರೆಸ್ಸಿನ ಪರವಾಗಿ ಬರ್ತಾ ಇದೆ ಅಂತೇಳಿ ನಾ ಹೇಳ್ತೀನಿ.